ವಿವೇಕ ತಿಳಿದ ಮನುಷ್ಯ ಯಾವಾಗಲೂ ಶಾಂತವಾಗಿ ವಿವೇಕದಿಂದ ವರ್ತಿಸುವನು. ಅಕ್ಕ ಹೇಳುವಂತೆ ಶರಣರ ನುಡಿಯೇ ನನಗೆ ಗತಿ. ಸೋಪಾನವೆಂದು ಶರಣರ ಸದಾಶಯಗಳಂತೆ ನಡೆದುಕೊಳ್ಳುವನು, ಸಂಕಲ್ಪ ಮಾಡುವನು ಎಂದು ಸಾಣೆಹಳ್ಳಿ ಮಠದ ಪಂಡಿತಾರಾಧ್ಯ ಶ್ರೀಗಳು ಹೇಳಿದರು. ಶ್ರೀಮಠದಲ್ಲಿ ನಡೆದ ಒಲಿದಂತೆ ಹಾಡುವೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ತನ್ನ ಅಂತರಂಗ ಬಹಿರಂಗದ ಶ್ರುತಿಯನ್ನ ಕಾಯ್ದುಕೊಳ್ಳಲು ಹೆಣಗುವನು. ಇದು ನಿಜವಾದ ಮನುಷ್ಯತ್ವ. ವಿಷಾದದ ಸಂಗತಿ ಎಂದ್ರೆ ಹಲವರು ಮನುಷ್ಯತ್ವಕ್ಕೆ ಕೊಳ್ಳಿ ಇಡುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಪರಮೇಶ್ವರನಿಗಿಂತ ಶರಣರೇ ದೊಡ್ಡವರು ಅಂತ ಪ್ರತಿಪಾದನೆ ಮಾಡ್ತಾರೆ. ಹಾಗಾಗಿ ಆ ಶಿವಚೇತನ ಅಂಥ ಭಕ್ತರ ಮನದಲ್ಲಿ ನೆಲೆಸೋದ್ರಿಂದ ಶರಣರೇ ದೊಡ್ಡವರು ಅನ್ನುವಂಥದ್ದು ಅವರ ಅಭಿಪ್ರಾಯ. ಶರಣರ ಶ್ರೇಷ್ಠತೆಯನ್ನೇ ವಚನಗಳು ಕೂಡ ಸಾರ್ತಾ ಇದೆ. ಶರಣ ಶಿವನಿಗಿಂತ ಅಧಿಕ ಅನ್ನುವಂಥ ಮಾತು ಇಲ್ಲಿ ಗಮನಾರ್ಹ. ಶಿವ ಜಗತ್ತಿಗೆ ದೊಡ್ಡವನಾದ್ರೂ ಭಕ್ತನಾದಂತ ನಾನೇ ನಿನಗಿಂತ ದೊಡ್ಡವನು ಅನ್ನುವಂಥ ಭಾವ ಭಕ್ತನ ಭಕ್ತಿಯ ಪರಾಕಾಷ್ಠೆ ಮತ್ತು ದೈವ ಪ್ರೇಮದ ಸಂಕೇತ. ಜಗದಗಲ ಮುಗಿಲಗಲ ಸರ್ವಜ್ಞ ಸರ್ವಶಕ್ತ ಸರ್ವಾಂತರ್ಯಾಮಿ ಇಂಥ ಶಿವಚೇತನವನ್ನ ಬೃಹತ್ ಆನೆಯನ್ನ ಒಂದು ಪುಟ್ಟ ಕನ್ನಡಿಯಲ್ಲಿ ಹಿಡಿದಿಡೋ ಹಾಗೆ ನಿನ್ನನ್ನ ಎನ್ನೊಳಗೆ ಅಡಿಸಿಕೊಂಡಿರುವೆ ಅನ್ನುವಂಥ ಬಸವಣ್ಣವರ ನುಡಿ ನಿಜಕ್ಕೂ ಕೂಡ ಚಿಂತನಾರ್ಹವಾಗಿದೆ. ಹಾಗಿದ್ರೆ ಇಲ್ಲಿ ಆನೆ ಯಾವುದು, ಕನ್ನಡಿ ಯಾವುದು ಅನ್ನುವಂಥ ಪ್ರಶ್ನೆ ತಕ್ಷಣ ಉದ್ಭವಿಸಬಹುದು. ಆನೆಯೇ ಈ ಜಗತ್ತು. ಗುರು ಕರುಣಿಸಿದಂತ ಇಷ್ಟಲಿಂಗವೇ ಕನ್ನಡಿ.